ಕಾಸು ಕೊಟ್ಟೋರು ಯಾರು, ತಗೊಂಡೋರು ಯಾರು? ಕಾಸಿನ ಮನೆಯೊಳಗೆ ಸುಳ್ಳುಗಾರ ಎಲ್ಲಿದ್ದಾನೆ? ಸಿಟ್ಟು ಶಮನಕ್ಕೆ ಸಿದ್ದು ಹೈಕಮಾಂಡ್ ಸೂತ್ರ ಏನು? ಇದುವೇ ಚದುರಂಗದ ಮೊದಲ ಸ್ಟೋರಿ. ಮನೆ ಸುಳ್ಳು ಯಾರದ್ದು? ರಾಜ್ಯದಲ್ಲಿ ದುಡ್ಡು ಕೊಟ್ಟರಷ್ಟೇನೆ ಮನೆ ಸಿಗುತ್ತೆ. ಈ ಮಾತನ್ನ ಹೇಳಿದ್ದು ಯಾರು ದಾರಿ ಹೋಕರಲ್ಲ. ಇದನ್ನ ಹೇಳಿರುವಂಥದ್ದು ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿರುವಂತಹ ಆಳಂದ ಕ್ಷೇತ್ರದ ಶಾಸಕರಾಗಿರುವ BR ಪಾಟೀಲ್ರು, ಹಿರಿಯ ಶಾಸಕರು, ಹಿರಿಯ ನಾಯಕರು ಹೇಳಿರುವಂಥದ್ದು. ಮನೆಯ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಹಳ್ಳಿಗಳಿಗೆ, ಯಾವ್ಯಾವ ಪಂಚಾಯತ್ಗಳಲ್ಲಿ ಎಷ್ಟೆಷ್ಟು ಮನೆಗಳನ್ನು ಕೊಟ್ಟಿದ್ದೀರಿ, ಎಲ್ಲಿ 200 ಕೊಟ್ಟಿದ್ದೀರಿ, ಎಲ್ಲಿ 100 ಕೊಟ್ಟಿದ್ದೀರಿ, ಒಟ್ಟು 950 ಹೇಗಾಗುತ್ತೆ, ಇವೆಲ್ಲವನ್ನು ಪಟ್ಟಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪಟ್ಟಿ ಕೊಟ್ಟು ಅವರು ರಾಜ್ಯದ ವಸತಿ ಸಚಿವರ PS ಜೊತೆ ಮಾತನಾಡುವಾಗ ಹೇಳಿದ್ದಾರೆ, ಇಲ್ಲ ಇಲ್ಲಿ ದುಡ್ಡು ಕೊಟ್ಟು ಮನೆ ತಗೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ನಾನು ಏನಾದರೂ ಇದರ ಬಗ್ಗೆ ಬಹಿರಂಗವಾಗಿ ಮಾತನಾಡಿದರೆ ಇಡೀ ಸರ್ಕಾರ ಅಲುಗಾಡುತ್ತೆ. ಈ ಮಾತುಗಳನ್ನು ಹೇಳಿದಂಥವ್ರು ಯಾರು? BR ಪಾಟೀಲ್ರು. ಪಾಟೀಲ್ರ ಮಾತು ಸತ್ಯ ಅಂತ ಇಡೀ ರಾಜ್ಯ ಅಂದುಕೊಳ್ತಾ ಇರುವಾಗಲೇ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ, ಇಲ್ಲ ಪಾಟೀಲ್ರು ಹೇಳಿರುವಂಥದ್ದು ಸುಳ್ಳು ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರ ದೆಹಲಿ ಟೂರ್ ಮಧ್ಯೆಯೇ ಶಾಸಕರು ನಿಗಿ ಕೆಂಡವಾಗಿದ್ದಾರೆ. ಒಂದು ಕಡೆಯಲ್ಲಿ BR ಪಾಟೀಲ್ರು, ಮತ್ತೊಂದು ಕಡೆಯಲ್ಲಿ ರಾಜು ಕಾಗೆ ಅವರು. ಶಾಸಕರ ಸಿಟ್ಟು ಶಮನ ಮಾಡೋದಕ್ಕೂ ಈಗ ಹೈಕಮಾಂಡ್ ಸೂತ್ರವನ್ನು ರೆಡಿ ಮಾಡಿಕೊಳ್ತಾ ಇದೆ. ವಸತಿ ಇಲಾಖೆಯ ಅಕ್ರಮದ ತನಿಖೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಅವರು ಕೇಳ್ತಾ ಇದ್ದಾರೆ, ತನಿಖೆ ಆಗೋಗ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಇಲ್ಲಿ ಬೆಕ್ಕಿಗೆ ಗಂಟು ಕಟ್ಟುವಂಥವ್ರು ಯಾರು ಅನ್ನುವ ಪ್ರಶ್ನೆ ಇದೆ. BR ಪಾಟೀಲ್ರು ಕಟ್ತಾರಾ, ಜಮೀರ್ ಅಹಮದ್ ಖಾನ್ ಅವರು ಕಟ್ತಾರಾ ಅಂತ ಹೇಳಿ. ಬಡವರ ಮನೆಯಿಂದ ಯಾರು ದುಡ್ಡು ತಗೊಂಡಿದ್ರೆ ಅಂಥವ್ರಿಗೆ ಹುಳ ಬಿದ್ದು ಹೋಗ್ಲಿ, ಅಂಥವ್ರ ಮಕ್ಕಳಿಗೆ ಹುಳ ಬಿದ್ದು ಹೋಗ್ಲಿ ಅಂತೇಳಿ ಒಬ್ಬ ಕರ್ನಾಟಕ ವಿಧಾನಸಭೆಯಲ್ಲಿ ಶಾಸಕರಾಗಿ, ಕರ್ನಾಟಕ ರಾಜ್ಯದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಒಬ್ಬ ಸಚಿವರು ಎಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡು ಶಾಪ ಹಾಕುವಂತಹ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ಸಚಿವರು ಶಾಪ ಹಾಕುವಂಥದ್ದಲ್ಲ, ಸಚಿವರು ಅವರ ಇಲಾಖೆಯಲ್ಲಿ ನಿಜಕ್ಕೂ ಅಕ್ರಮ ನಡೆದಿದೆಯಾ, ನಡೆದಿಲ್ವಾ, ನಡೆದಿದೆ ಅಂತ ಹೇಳಿ ಆದರೆ ಅದನ್ನು ನಿಲ್ಲಿಸುವಂಥದ್ದು ಸಚಿವರ ಕೆಲಸ ಆಗಬೇಕು. ನಡೆದಿಲ್ಲ ಅಂತ ಹೇಳಿ ಆದರೆ BR ಪಾಟೀಲ್ರು ಯಾಕೆ ಸುಳ್ಳು ಹೇಳಿದ್ದಾರೆ ಅನ್ನೋಂಥದ್ದು ಆದರೂ ಗೊತ್ತಾಗಬೇಕು. ಎರಡರಲ್ಲಿ ಒಂದು ಮಾತ್ರ ಆಗೋದಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ಅವರ ಮಕ್ಕಳಿಗೆ ಹುಳ ಬೀಳಲಿ, ಇನ್ಯಾರಿಗೂ ಹುಳ ಬೀಳಲಿ ಅಂತ ಹೇಳುವಂಥದ್ದು ಅಲ್ಲ. ಇಲ್ಲಿ ಶಾಪ ಹಾಕ್ತಾ ಕೂತ್ಕೊಳ್ಳೋದಕ್ಕೆ ಇವ್ರನ್ನ ಸಚಿವರಾಗಿ ಮಾಡಿರೋದಿಲ್ಲ. ಆದರೆ ಸಚಿವರು ಕೂತ್ಕೊಂಡು ಈ ರೀತಿಯಾದಂಥ ಶಾಪದ ದಾಟಿಯಲ್ಲಿ ಮಾತನಾಡ್ತಾರೆ. ಯಾರಾದರೂ ಬಡವರು ಮನೆ ತಗೊಂಡ್ರೆ ಏನು ಹುಳ ಬಿದ್ದು ಹೋಗ್ಲಿ, ಹುಳ ಬಿದ್ದು ಹೋಗುತ್ತಾ ಇಲ್ಲೋ ಅದು ಎರಡನೇ ಮಾತು. ಆದರೆ ನಿಜಕ್ಕೂ ಬಡವರ ಮನೆಗೆ ದುಡ್ಡು ತಗೊಂಡಿಲ್ವಾ, ಇವು ನಿರ್ಧಾರ ಆಗಬೇಕಾಗಿರುವಂಥದ್ದು. ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂತಹ ಸ್ಪಷ್ಟನೆಯನ್ನು ನಿಮಗೆ ತೋರಿಸ್ತೀನಿ. ಈಗಾಗಲೇ BR ಪಾಟೀಲ್ರು ಹೇಳಿರ್ತಕ್ಕಂತಹ ಮಾತನ್ನು ಇಡೀ ರಾಜ್ಯ ಗಮನಿಸಿದೆ. ಯಾವ ಸ್ವರೂಪದಲ್ಲಿ BR ಪಾಟೀಲ್ರು ಸರ್ಫರಾಜ್ ಖಾನ್ ಅವ್ರ ಜೊತೆಗೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ, ಮನೆಗಾಗಿ ಹೆಂಗೆ ದುಡ್ಡು ಕೊಡಬೇಕಾಗಿದೆ ಇವೆಲ್ಲವನ್ನು ಕೂಡ ಲಿಸ್ಟ್ ಹೇಳಿದ್ದಾರೆ. ಬರ್ಕಳ್ಳಿ ಹೆಸರು ಹೇಳ್ತೀನಿ ಅಂತ ಹೇಳ್ಕೊಂಡು ಕೂಡ ಅವರು ಲಿಸ್ಟ್ ಹೇಳಿದ್ದಾರೆ. ಮನೆಗೆ ದುಡ್ಡು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು BR ಪಾಟೀಲ್ರ ಮಾತಾದರೆ, ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಿದ್ದಾರೆ, BR ಪಾಟೀಲ್ ಹೇಳಿದಂತಹ ಊರುಗಳಿಗೂ ಕೂಡ ನಾವು ಮನೆ ಕೊಟ್ಟಿದ್ದೇವೆ ಅನ್ನುವಂತಹ ಮಾತನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. ಪಾಟೀಲ್ ಕೊಟ್ಟಿರೋ ಲಿಸ್ಟ್ನ ಪಂಚಾಯತ್ಗಳಿಗೂ ನಾವು ಕೊಟ್ಟಿದ್ದೀವಿ. ಅವರೇನು ಪಾಟೀಲ್ರೇನು ಪತ್ರವನ್ನು ಬರೆದಿದ್ದಾರೆ ನಮಗೆ, ಅವರು ಕೊಟ್ಟಿರ್ತಕ್ಕಂಥ ಪತ್ರದ ಆಧಾರದ ಮೇಲೇನೆ ಆಯಾ ಊರುಗಳಿಗೆ ಮನೆಗಳ ಹಂಚಿಕೆ ಮಾಡಿದ್ದೀವಿ ಅಂತ ಹೇಳಿ ಸಚಿವರು ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರಾ? ಯಾರಿಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ? ದುಡ್ಡು ತಗೊಂಡವರು ಯಾರು ಅಂತ ಪಾಟೀಲ್ ಹೇಳಬೇಕಲ್ವಾ ಅನ್ನುವಂತಹ ಸವಾಲನ್ನ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹಾಕಿದ್ದಾರೆ. ಇದು ಕೂಡ ಸಹಜವಾಗಿರುವಂತಹ ಸವಾಲೇ. ಯಾಕಂದ್ರೆ ಇಲ್ಲಿ ಸಚಿವರಿಗೆ ಏನು ವಸತಿ ಇಲಾಖೆಯ ಅಡಿಯಲ್ಲಿ ಹಂಚಿಕೆ ಆಗ್ತಕ್ಕಂತಹ ಮನೆಗಳಿಗೆ ದುಡ್ಡು ಕೊಟ್ಟು ತಗೊಳ್ಬೇಕು ಅಂತ ಹೇಳಿದ್ದಾರೆ. ಯಾರಿಗೆ ದುಡ್ಡು ಕೊಟ್ರಿ, ಯಾರು ದುಡ್ಡು ಕೊಡ್ತಿದ್ದಾರೆ, ಇದನ್ನ ಶಾಸಕರು ಕೂಡ ಹೇಳಬೇಕು. ನನ್ನ ಮೇಲಿನ ಆರೋಪ ಸಾಬೀತಾದರೆ ಈ ಕ್ಷಣವೇ ರಾಜೀನಾಮೆ, ಈ ಸವಾಲನ್ನು ಕೂಡ ಎಸೆದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ನನ್ನ ಮೇಲಾನಾದರೂ ಆರೋಪ ಬಂದು ಅದನ್ನು ಸಾಬೀತುಪಡಿಸಿದರೆ ನಾನು ಈ ಕ್ಷಣವೇ ರಾಜೀನಾಮೆ ಅಂತೇಳಿ. ಆರೋಪ ಬರಬಹುದು, ಸಾಬೀತಾಗುತ್ತೆ ಇಲ್ಲೋ ಅನ್ನೋಂಥದ್ದು ಮುಂದೆ ನಿರ್ಧಾರ ಆಗಬೇಕಾಗುತ್ತೆ. ಟೀಕೆ ಮಾಡಿದ ಶಾಸಕರಿಗೆ ಸಚಿವ ಜಮೀರ್ ಅವರು ಸವಾಲನ್ನು ಎಸೆದಿದ್ದಾರೆ. ನನ್ನ ಮೇಲೇನಾದರೂ ಆರೋಪವನ್ನು ಸಾಬೀತುಪಡಿಸಿದ್ರೆ ಅಂದರೆ ನಾನು ಈ ಕ್ಷಣವೇ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಸವಾಲು ಹಾಕಿದ್ದಾರೆ. ಇಲ್ಲಿ ಜಮೀರ್ ಅವರು ಏನೆಲ್ಲ ಹೇಳಿದ್ದಾರೆ ಇವತ್ತು ತಮ್ಮ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿ ಬಡವರಿಗೆ ದುಡ್ಡು ತಗೊಂಡು ಮನೆಗಳು ಕೊಡೋದ ಎಲ್ಲನ ಉಂಟದು.
ಎಲ್ಲನೂ ಉಂಟಾದು ಆ ಥರ ಇದ್ದರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋ. ನಾವು ಬಿಡೋಕ್ಕಾಗಲ್ಲ. ಬಡವ್ರ ಪಾಪ ಕೊಡೋದೇ 1,20,000, ಅದ್ರಲ್ಲಿ ನೀವು 5-10 ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ ಅದು? ಆಮೇಲೆ ಅವ್ರಿಗೆ ಒಳ್ಳೇದಾಗ್ತದೆ ಬಡವ್ರು ತೊಗೊಂಡ್ರೆ. ಯಾರ ಕ್ಷೇತ್ರ ಅದು? ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? ಬಿ ಆರ್ ಪಾಟೀಲೇ ಮಾಡಿ. ಅವ್ರು ತಾನೇ ಹೇಳಬೇಕು. ನನ್ನ ಗಮನಕ್ಕೆ ಸರ್ ಹೇಳ್ತಾ ಇಲ್ವಾ ನಾನು? ಒಂದೇ ಮಾತು ಹೇಳ್ತೀನಿ ನಾನು. ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇರಲಿ, ನನಗಿಲ್ಲ, ನನಗಂತೂ ಆ ದಲಿದ್ರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು ನನಗಂತೂ ಆ ದಲಿದ್ರ ನನಗೆ ಬಂದಿಲ್ಲ. ಆಮೇಲೆ ಎನಿಬಡಿ, ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳ ಬಿದ್ದು ಸಾಯ್ತಾರೆ ಅವ್ರ ಮಕ್ಕಳು ಶಾಪ ತರಬೇಕು. ಬಡವರು 1,20,000ದಲ್ಲಿ ನೀವು ಅವ್ರ ದುಡ್ಡು ತೊಗೊಂಡ್ರೆ ನಾನು ಒಂದು ನಿಮಿಷ ಬರ್ತಾರೆ. ನಾನು ಕೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತೊಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ ಸರ್, ನಾನು ಕೈವಾಡ ಇದ್ದು ನಾನು ಇನ್ವಾಲ್ವ್ಮೆಂಟ್ 100 ಹೇಳೋದು ಮುಂಚೆ ನಾನು ಕೊಡ್ತೀನಿ. ಹೇಳೋದು ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ, ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ. ಬರೀ ಮೊದಲೇ ಬಾರಿ ನಾನು 2007ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನಾನು ಮೊದಲೇ ಬಾರಿ ಅವಕಾಶ ಸಿಕ್ತು, ಮಂತ್ರಿ ಆಗಿದೆ. ನಾನು ಫಸ್ಟ್ ಬಾರಿ MLA, ಫಸ್ಟ್ ಬಾರಿ ಮಂತ್ರಿ ಆಗಿದೆ. ಈಗ ಮಂತ್ರಿ ಆಗಕ್ಕೆ ಎಷ್ಟು ಸರ್ಕಸ್ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ. ನಾನು ಮಂತ್ರಿ ಆಗಿದ್ದು 6 ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು. ನನಗೆ ಹೇಳ್ಬೇಕು ತಾನೆ, ಇಂಥವ್ರು ಪಂಚಾಯತ್ ಅವ್ನು ಯಾರು ತೊಗೊಂಡು ಬಂದಿದ್ದಾರೆ, ಅವ್ನು ಇರ್ತಾನೆ ಅಧ್ಯಕ್ಷ, ಅವ್ನು ಕರ್ಕೊಂಡ್ಬಂದು ಯಾರು ದುಡ್ಡು ತೊಗೊಂಡೋಗಿದ್ದಾನೆ ಅಂತ ಹೇಳ್ಬೇಕಾರೆ. ಅವ್ರು ಬಂದು ಹೇಳ್ರೆ ಇಂಥವ್ರು ತೊಗೊಂಡಿದ್ದಾರೆ ಅಂದರೆ 24 ಗಂಟೆಲಿ ನಾನು ಕ್ರಮ ತೊಗೊಳ್ತೀನಿ. ವಿದಿನ್ 24 hours ನಾನೇನಾದ್ರು ಇನ್ವಾಲ್ವ್ಮೆಂಟ್ ಇದ್ದರೆ 24 ಗಂಟೆಲಿ ನಾನು ರಾಜೀನಾಮೆ ಕೊಡ್ತೀನಿ. ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ. ಏನಕ್ಕೆ ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರದಿಂದ ಗೆದ್ದು ಮುಖ್ಯಮಂತ್ರಿ ಆಗಿದ್ದು. ಆವಾಗ ನಾನು ಮಂತ್ರಿ ಆದಮೇಲೆ ಮಾನ್ಯ ಸುರೇಶ್ ಅವರು MP ಅವರು, ತಮಗೆಲ್ಲ ಗೊತ್ತಿದೆ, ಅವರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡಿದಾಗ ಮಾಡ್ತಾರೆ. ಯಾರು? ಮಾನ್ಯ ಸುರೇಶ್ ಅವರು. ಸೋತಾದ್ಮೇಲೂ ಅದೇ ಥರ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬಂದು ನಾನು ಭಾಳ ಸತಿ ಕೇಳ್ಕೊಂಡ್ರು, ಸರ್ ಕುಮಾರಸ್ವಾಮಿನೇ MLA ಆಗಿದ್ದರು, ಒಂದು ಮನೆಯೂ ಕೊಟ್ಟಿಲ್ಲ, ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ. ನಾನು ಅದಕ್ಕಿಂತ ಮುಂಚೆ ಹೇಳಿದೆ, ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ? ಬರೀ 690 ಮನೆ ಕೊಟ್ಟಿರೋದು. ಹಾಗಾಗಿ ನಂತರ ಕೇಳಿದ್ರು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ, ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಬರ್ತಾಯಿದ್ವಿ. ನಾವು ಬೇರೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, ಜನ ಬೀದಿಯಲ್ಲಿದ್ದಾರೆ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಹಾಕೋಣ ಅಂತೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024ರಲ್ಲಿ ಸೂಚನೆ ಕೊಟ್ಟು, ಹೌದು ಬಡವ್ರ ಕಷ್ಟದಲ್ಲಿದೆ, ಅವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕಂತೇಳ್ಬಿಟ್ಟು 2024ರಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ನಾವು ಮಾರ್ಚಲ್ಲಿ ಕೊಟ್ವಿ ವರ್ಷ. ಈ ವರ್ಷದಲ್ಲೂ 42,000 ಮನೆಗಳು ಕೊಡಬೇಕಾಗಿತ್ತು. ಆನ್ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಈ ವರ್ಷ, ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ 3.5 ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದರು. ಹೀಗೆ ಇಲ್ಲಿ ಮನೆಗಳ ನಿರ್ಮಾಣ ಹೇಗೆ ನನ್ನ ಅವಧಿಯಲ್ಲಿ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ದುಡ್ಡು ತಗೊಂಡಿಲ್ಲ. ಬಡವರ ಮನೆಯಿಂದ ಯಾರಾದರೂ ದುಡ್ಡು ತಗೊಂಡಿದ್ರೆ ಅಂಥವ್ರಲ್ಲ, ಅಂಥವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ ಅಥವಾ ಹುಳ ಬಿದ್ದು ಹೋಗಲಿ ಅನ್ನೋ ಥರದಲ್ಲಿ ಶಾಪ ಹಾಕೋದಕ್ಕೆ. ದಯವಿಟ್ಟು ಸಚಿವರಾದಂಥವ್ರು ಶಾಪ ಹಾಕೋದಲ್ಲ, ನೀವು ಮೊದಲು ನಿಮ್ಮ ಇಲಾಖೆಯಲ್ಲಿ ಇಂಥದ್ದು ಕೆಲಸ ಆಗಿದೆಯಾ ಇಲ್ಲ ಅನ್ನೋದನ್ನು ಫುಲ್ ಪ್ರೂಫ್ ಆಗಿ ಜನರ ಮುಂದೆ ಇಡಬೇಕಾದಂಥ ನಿಮ್ಮ ಜವಾಬ್ದಾರಿ ಇದೆ. ಯಾಕಂದರೆ ಗ್ಯಾರಂಟಿಗಳ ಹೊರತಾಗಿಯೂ ಕೂಡ ವಸತಿ ಇಲಾಖೆಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಜಮೀರ್ ಅಹ್ಮದ್ ಖಾನ್ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ದುಡ್ಡು ಕೊಡ್ತಾ ಇದೆ ಅಂತೇಳಿ CM ಕಾಳಜಿಯಿಂದಾಗಿ ಬಡವರಿಗೆ ಮನೆ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಡಲಾಗ್ತಾ ಇದೆ, ಅದಕ್ಕೆ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದು ಅವ್ರು ಹೇಳ್ತಿರೋದು. ಬಡವರು ಮನೆ ಕಟ್ಟೋದಕ್ಕಾಗಿ 7.5 ಲಕ್ಷ ರೂಪಾಯಿಯಷ್ಟು ಖರ್ಚು ಆಗುತ್ತೆ. ಒಬ್ರಿಗೆ ಮನೆ ಕಟ್ಟೋದಕ್ಕೆ 7.5 ಲಕ್ಷ ರೂಪಾಯಿಯಷ್ಟು ಈಗಿನ ಕಾಸ್ಟಲ್ಲಿ, ಕಡಿಮೆ ಅಂದರೂ ಕೂಡ 7.5 ಲಕ್ಷ ರೂಪಾಯಿಯಷ್ಟು ಖರ್ಚಾಗುತ್ತೆ. 1.20 ಲಕ್ಷ ರೂಪಾಯಿ ಹಣವನ್ನು ನಾವು ಕೊಡ್ತಾ ಇದ್ವಿ. ಈಗ ಅದನ್ನು
3.5 ಲಕ್ಷಕ್ಕೆ ಏರಿಕೆ ಮಾಡೋದಕ್ಕೆ ಮನವಿ ಕೂಡ ಬಂದಿದೆ. ಇದು ಬಹಳ ವರ್ಷಗಳಿಂದ ಇದು ಡಿಮ್ಯಾಂಡಲ್ಲಿ ಇರುವಂಥದ್ದು. 3.5 ಲಕ್ಷ ರೂಪಾಯಿಯಷ್ಟು ಅದನ್ನು ಏರಿಕೆ ಮಾಡಬೇಕು ಅಂತೇಳಿ ಆ ಏರಿಕೆಯ ಬಗ್ಗೆ ಅವರು ಚರ್ಚಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ವಸತಿ ಇಲಾಖೆಯಿಂದ ಈಗಾಗಲೇ 9.5 ಲಕ್ಷ ಮನೆಗಳ ವಿತರಣೆಯನ್ನು ಮಾಡಲಾಗಿದೆ. ಇದು ಓವರಾಲ್ ನಂಬರ್, ಈಗಿನ ಸರ್ಕಾರದಂತೇಳಿ ಅಲ್ಲ, ಈ ಹಿಂದಿನ ಸರ್ಕಾರಗಳಿಂದ ಸೇರಿಕೊಂಡು ಒಟ್ಟು 9.5 ಲಕ್ಷ ಮನೆಗಳ ವಿತರಣೆ ಆಗಿದೆ. 2024ರಲ್ಲಿ 36,789 ಮನೆಗಳು ಮಂಜೂರಾಗಿದ್ದಾವೆ. ಅಂದರೆ ಒಂದೇ ವರ್ಷದಲ್ಲಿ 36,789 ಮನೆಗಳನ್ನು ಮಂಜೂರು ಮಾಡಲಾಗಿದೆ 2024ರಲ್ಲಿ. ಮತ್ತು 25ರಲ್ಲಿ ಇದನ್ನು 45,000 ಮನೆಗಳಿಗೆ 42,345 ಮನೆಗಳ ಹಂಚಿಕೆಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 42,345 ಮನೆಗಳನ್ನು ಹಂಚಿಕೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಲೆಕ್ಕವನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಮನೆಗಳನ್ನು ಹಂಚಿಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಸರಿ. ಆದರೆ ಬಿ ಆರ್ ಪಾಟೀಲ್ ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ, ಅದರ ಮಾಹಿತಿ ಎಲ್ಲಿದೆ ಅನ್ನುವಂಥದ್ದು ಇಲ್ಲಿರುವಂತಹ ವಿಚಾರ. ಈ ವಿಚಾರಕ್ಕೆ ಬಿ ಆರ್ ಪಾಟೀಲ್ ಹೇಳಿರ್ತಕ್ಕಂಥ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದ್ದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ ರೀ. ಸ್ವಾಭಾವಿಕವಾಗಿ ನಾವು ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಹೀಗೆ ಮನೆಗಾಗಿ ದುಡ್ಡು ತಗೊಳ್ತಿದ್ದಾರೆ ಅಂತ ಹೇಳಿದವರು ಈಗ ಸಂಸಾರದ ವಿಚಾರಕ್ಕೆ ಬಂದಿದ್ದಾರೆ. ಬಿ ಆರ್ ಪಾಟೀಲ್ರು ಗಂಡ ಹೆಂಡತಿ ತಿಳಿದ ಮೇಲೆ ಜಗಳ ಇದ್ದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಭಾಳ ಅದನ್ನು ಕೂಲ್ ಡೌನ್ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದರ ನಡುವೆ ಯಾವಾಗ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರ ಈ ರೀತಿಯ ಮಾತನ್ನು ಹೇಳಿದ್ರು, ಇದು ಸಹಜವಾಗಿಯೇ ರಾಜು ಕಾಗೆ ಅವರಿಗೂ ಕೂಡ ಒಂದು ಉತ್ತೇಜನವನ್ನು ಸಿಕ್ಕಿತ್ತು. ಸರ್ಕಾರದ ವಿರುದ್ಧ ಶಾಸಕ ರಾಜು ಕಾಗೆ ಅವರು ಇವತ್ತು ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ನೇರವಾಗಿ ವಿಧಾನಸೌಧಕ್ಕೆ ಬಂದು ಮಂತ್ರಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ರಾಜು ಕಾಗೆ ಅವರು ಸಿಟ್ಟನ್ನು ಹೊರ ಹಾಕಿದ್ದಾರೆ. ನಾವು 800 ಕಿಲೋಮೀಟರಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ, ಆದರೆ ಇಲ್ಲಿ ಯಾರು ಸಿಗೋದಿಲ್ಲ ಅಂತ ಹೇಳುವಂಥದ್ದು ಅವರ ಬೇಸರಕ್ಕೆ ಕಾರಣ ಆಗಿದೆ. 800 ಕಿಲೋಮೀಟರ್ ದೂರದಿಂದ ಬಂದರೂ ಮಂತ್ರಿಗಳು ಸಿಗೋದಿಲ್ಲ ಅಂತೇಳಿ ಅವರು ಬೇಸರವನ್ನು ಹೊರ ಹಾಕಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ಹೇಳಿರುವಂಥ ಅಭಿಪ್ರಾಯಗಳಿಗೂ ಕೂಡ ಈ ಸರ್ಕಾರದಲ್ಲಿ ಮನ್ನಣೆ ಇಲ್ಲದಂತಾಗಿದೆ ಅನ್ನುವಂಥದ್ದು ರಾಜು ಕಾಗೆ ಅವರ ಸಿಟ್ಟಿಗೆ ಕಾರಣ ಆಗಿರುವಂಥದ್ದು. ಆ ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಅಧಿಕಾರಿಗಳಿಗೆ ಲಗಾಮ ಹಾಕದೇ ಇದ್ರೆ ಕಷ್ಟ ಅನ್ನುವಂತಹ ಸಲಹೆಯನ್ನು ರಾಜು ಕಾಗೆ ಅವರು ಈ ಸಂದರ್ಭದಲ್ಲಿನೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅವರು ಕೂಡ ಹಿರಿಯ ಶಾಸಕರೇ, ಆದರೆ ಅವ್ರಿಗೂ ಕೂಡ ಈಗ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಸಿಟ್ಟಿರುವಂಥದ್ದು. ಕಾಗೆಯವರ ಮಾತನ್ನು ಮತ್ತು ಅದಕ್ಕೆ ಕೌಂಟ್ರ್ ಹೇಗೆ ಬರ್ತಾ ಇದೆ ಅನ್ನೋದ್ರ ಕೂಡ ನಿಮ್ಗೆ ತೋರಿಸ್ತೀನಿ. ಎಲ್ಲಿದಾವೋ ಹುಡುಕ್ಯಾಡಕ್ಕಾಗೋದಲ್ಲ, ಮನೆಗಳು ಸಿಗೋದಿಲ್ಲ. ನಾವೆಲ್ಲಿ ಹುಡುಕಕ್ಕೆ ಹೋದ್ರೆ ನಾವೇನು ರೀ ಸಿಟಿ ಒಳಗೆ ಬಂದವ್ರಲ್ಲ, ಹಳ್ಳಿಯಲ್ಲಿ ಬಂದವರು ಎಲ್ಲಿ ಹೋಗಿ ಅವ್ರ ಮನೆ ಹುಡುಕ್ಯಾಡ ಕೂತ್ಕೊಂಡು ಬೇಕಲ್ಲ, ಒಂದು 2 ತಾಸು ಆಯ್ತು ಅನ್ಕೊಡ್ದು. ಅವರು ಎಲ್ಲಿ ಹೋಗಿದ್ದಾರೆ ಮಂತ್ರಿ ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ರೀ, ಮಂಡ್ಯಕ್ಕೆ ಹೋಗಿದ್ದಾರೆ ರೀ, ಆಮೇಲೆ ಗುಲ್ಬರ್ಗಕ್ಕೆ ಹೋಗಿದ್ದಾರೆ ರೀ. ಫೋನಲ್ಲೂ ಸಿಗೋದಲ್ಲ. ಆಮೇಲೆ ನಾವು ಹೆಂಗೆ ಕೆಲಸ ಮಾಡ್ಕೊಳ್ಳೋದ್ರಿ? ಅವ್ರು ಪಿ ಎಸ್ ಕೇಳಿದ್ರೆ ಎಂದು ಬರ್ತಾರೆ ಗೊತ್ತಿಲ್ಲ ಸರ್. ನನಗೆ ಮನಸ್ಸಿಗೆ ಏನು ನೋವಾಗಿದೆ, ನನಗೆ ಆಗಬೇಕಾಗಿದೆ. ನಾನು ವೈಯಕ್ತಿಕ ಆದಲ್ಲ, ನನಗೇನು ಮನೆಗೆ ನಾನೇನು ಹೊಲ ಕೇಳಲ್ರಿ, ಮನೆ ಕೇಳಿ ಬಂಗಾರ ಕೇಳಕ್ಕೆ ಹೊಂಟಿಲ್ಲ. ನಮ್ಮ ಭಾಷೆ ಸ್ವಲ್ಪ ಉತ್ತರ ಕನ್ನಡದವ್ರು ಈ ಥರ ಇರ್ತದೆ. ನಿಮ್ಗೆ ನಮ್ಮ ಬೆಂಗಳೂರು ಸೌರಸಭೆ ಮಾತಾಡೋಕೆ ಬರಲ್ಲ ನಮಗೆ. ಅದನ್ನೇ ಮೊದಲೇ ಹೇಳಿದ್ದು ನಾನು. ನೋಡ್ರಿ, ನನ್ನ ಕರೆದು ಸಮಾಧಾನ ಆಯಿತು ಅಂದ್ರೆ ಇರ್ತೇನೆ, ಈಗ ಹೋರಾಟ ಮತ್ತೆ ಮುಂದುವರಿಸ್ತೀನಿ. ಕೆಲವೊಂದು ಸಂದರ್ಭದಲ್ಲಿ ಏರುಪೇರುಗಳಾಗದಾಗ ಮನ್ಸಿಗೆ ಬೇಸರ ಆಗ್ತದೆ. ಮನ್ಸಿಗೆ ಬೇಸರ ಆಗೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ಅದನ್ನ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ನಾನು ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಾನು ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ MLA ಆಯ್ತಾನೆ, ಎಲೆಕ್ಷನ್ ಮಾಡ್ತಾರೆ, ಇನ್ನೊಬ್ಬ MLA ಆಯ್ತಾನೆ, ಅದು ಸಮಸ್ಯೆ ಬಗೆಹರಿತದ? ನಮಗೆ ಜನ ಆಶೀರ್ವಾದ ಮಾಡೋರೆ, ನಾವು ಕೆಲಸ ಮಾಡಬೇಕು. ಅದನ್ನ ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು, ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡಬೇಕು. ನಾನು ಹಿರಿಯ ಶಾಸಕರಲ್ಲಿ ಮನವಿ ಮಾಡ್ತೀನಿ. ಹೀಗೆ ಶಾಸಕರ ನಡುವೆ ಒಬ್ಬರು ಸಿಟ್ಟಾಗ್ತಾರೆ, ಇನ್ನೊಬ್ರು ಸಮಾಧಾನ ಹೇಳ್ತಾರೆ. ಇವೆಲ್ಲ ಕೂಡ ನಡೀತಾ ಇರುವಾಗಲೇ ಹೈಕಮಾಂಡ್ನವರು ಎಲ್ರಿಗೂ ಸೇರಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ CM ಸಿದ್ದರಾಮಯ್ಯನವರಿಗೆ ಸ್ವಪಕ್ಷೀಯರ ಆರೋಪ, ಆಕ್ರೋಶ, ಸಿಟ್ಟು ಈ ಎಲ್ಲ ವಿಚಾರಗಳಿಗೂ ಕೂಡ ಹೈಕಮಾಂಡನ್ನು ಭೇಟಿಯಾದಾಗ ಉತ್ತರ ಕೊಡಬೇಕಾದ ಅನಿವಾರ್ಯತೆ ಇದ್ದೇ ಇತ್ತು. ಶಾಸಕರ ಮಾತುಗಳಿಂದ ಪಕ್ಷಕ್ಕೂ ಮುಜುಗರ ಆಗ್ತಾ ಇದೆ, ಪ್ರತಿಪಕ್ಷಗಳಿಗೂ ದೊಡ್ಡ ಅಸ್ತ್ರ ಸಿಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ, ಈ ಮೆಸೇಜ್ ಅತ್ಯಂತ ಯಶಸ್ವಿಯಾಗಿ ಹರಡುವಂತೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನ ಶಾಸಕರು. ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಅನ್ನೋಂಥದ್ದನ್ನ ಪ್ರತಿಪಕ್ಷದವರು ಹೇಳಿದಾಗ 50-50 ಥರ ಜನ ನಂಬ್ತಾರೆ. ಆದರೆ ಕಾಂಗ್ರೆಸ್ ಶಾಸಕರು ಹೇಳಿದಾಗ 100% ಮೋಸ್ಟ್ಲಿ ಆಗ್ತಾನೆ ಇಲ್ಲ ಅನ್ನುವಂಥದ್ದು ಜನರಿಗೆ ಮನವರಿಕೆ ಆಗಬಹುದು. ಹೀಗಾಗಿ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ವಸತಿ ಇಲಾಖೆ ಮೇಲಿನ ಆರೋಪ ಸೇರಿದಂತೆ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಬಂದಿರುವಂತಹ ವಸತಿ ಇಲಾಖೆಯ ಅಲ್ಲಿ ಏನು
ಮನೆಗಾಗಿ ದುಡ್ಡು ಅನ್ನುವಂಥದ್ದಿಂದ ಹಿಡಿದು ಪ್ರತಿಯೊಂದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಸಮಾಧಾನಿತರ ಜೊತೆಗೆ ಮಾತುಕತೆ ನಡೆಸುವಂತೆ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದಾರೆ. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೋ ಅಂಥವ್ರ ಜೊತೆಗೆ ಮಾತುಕತೆಯನ್ನು ನಡೆಸೋದು ಸೂಕ್ತ, ಅವ್ರನ್ನ ಕರೆಸಿ ಮಾತನಾಡುವಂಥದ್ದು ಸೂಕ್ತ, ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ, ಎಲ್ಲವನ್ನು ಆರಂಭದಲ್ಲೇ ಸರಿಪಡಿಸ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನು ಕೂಡ CM ಸಿದ್ದರಾಮಯ್ಯನವರಿಗೆ ಇಲ್ಲಿ ಹೇಳಿದ್ದಾರೆ ಸುರ್ಜೇವಾಲಾ ಅವರು. ಈ ಮೂಲಕವಾಗಿ ಇಡೀ ವಿಚಾರವನ್ನು ಅಲ್ಲಿಂದಲಿಗೆ ತೇಪೆ ಹಚ್ಚುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಅಂತಿಮವಾಗಿರುವಂತಹ ವಿಚಾರ ಇಷ್ಟೇ, BR ಪಾಟೀಲ್ರು ಸುಳ್ಳು ಹೇಳ್ತಿದ್ದಾರಾ, ಜಮೀರ್ ಅಹಮದ್ ಖಾನ್ ಅವರು ಸುಳ್ಳು ಹೇಳ್ತಿದ್ದಾರಾ? ಮನೆ ತೆಗೆದುಕೊಳ್ಳೋದಕ್ಕೆ ನಿಜಕ್ಕೂ ದುಡ್ಡು ಕೊಡಬೇಕಾ, ಅಥವಾ ದುಡ್ಡು ಕೊಡದೇ ಇದ್ರೂ ಕೂಡ ಮನೆ ಸಿಗುತ್ತೆ, ಆದರೆ ನಮಗೆ ಹೆಚ್ಚು ಮನೆ ಬೇಕು ಅನ್ನೋ ಕಾರಣಕ್ಕಾಗಿ ಸುಳ್ಳಾಗಿ ಸರ್ಕಾರದ ವಿರುದ್ಧ ಆಪಾದನೆಯನ್ನು BR ಪಾಟೀಲ್ರು ಮಾಡಿದ್ರ? ಈ ಎರಡರಲ್ಲಿ ಯಾವುದೋ ಒಂದು ಅಂತೂ ಸತ್ಯ ಇದ್ದೇ ಇದೆ. ಒಂದು BR ಪಾಟೀಲ್ರು ಹೇಳಿರುವಂಥ ಸತ್ಯ ಇದೆ, ಅಥವಾ ಜಮೀರ್ ಅಹಮದ್ ಖಾನ್ ಅವರು ಹೇಳಿರೋದ್ರಲ್ಲಿ ಸತ್ಯ ಇದೆ. ಈ ಸತ್ಯ ಯಾವುದು ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಾಗಬೇಕು. ಹಾಗೆಯೇ ಸುಳ್ಳು ಯಾರದ್ದು ಅನ್ನೋದು ಕೂಡ ಜನಕ್ಕೆ ಗೊತ್ತಾಗಬೇಕಾಗಿರುವಂಥದ್ದು.